ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯ ಈ ಪಯಣದಲ್ಲಿ ನಮ್ಮ ಜೊತೆ ಚಂದ್ರಾವತಿ ಮೇಡಮ್ ಅವರಿದ್ದಾರೆ. ಅವರು ಸುಮಾರು 40 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳ್ಕೊಳ್ಳೋಣ. ಅಕ್ಕರೆ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಕರೆ, ತಾವು ಸುಮಾರು 40 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀರಿ. ಇದು ಒಂದು ಜೀವನದಲ್ಲಿ ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಅಂಥ ಒಂದು ಅಚೀವ್ಮೆಂಟ್ ತಾವು ಸಾಧಿಸಿದ್ದೀರಿ. ತಾವು ಈ ಒಂದು ಆಧ್ಯಾತ್ಮಿಕ ಜ್ಞಾನಕ್ಕೆ ಮಾರ್ಗಕ್ಕೆ ಬರುವ ಮುಂಚೆ ನಿಮ್ಮ ಜೀವನದಲ್ಲಿ ಭಕ್ತಿ ಪೂಜೆ ಹೇಗಿತ್ತು, ಜೊತೆಗೆ ನಿಮ್ಮ ಬಾಲ್ಯ ಹೇಗಿತ್ತು? ನಮ್ಮ ಬಾಲ್ಯ ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಹಳ್ಳಿ ಕಡೆ ಬೆಳೆದದ್ದು. ಅಲ್ಲಿ ಅಂದರೆ ಹೆಚ್ಚು ಮನೆ ಇಲ್ಲ, ಒಂದೇ ಮನೆ ಇದ್ದಂಗೆ. ಉಡುಪಿ ಉಡುಪಿ ಜಿಲ್ಲೆ ಆ ಕಡೆ ಹಳ್ಳಿ ಕಡೆಯಲ್ಲಿ ಬೆಳೆದ ಸ್ವಲ್ಪ ಮನೆಗಳು ದೂರ ಇದೆ, ಒಂದು ದೂರ ಆದರೂ ಚಿಕ್ಕ ವಯಸ್ಸಲ್ಲೇ ನನಗೆ ಬುದ್ಧಿ ಬಂದಾಗ ನನ್ನನ್ನು ಯಾರೋ ಕರೀತಾ ಇದ್ದಾರೆ. ನನ್ನ ಪ್ರೀತಿ ಕೊಡೋರೆ ಬೇರೆ, ಇವ್ರು ಯಾರೂ ಪ್ರೀತಿ ಕೊಡೋಲ್ಲ. ಆವಾಗಲೇ ಒಂಥರ ವೈರಾಗ್ಯ ಬರ್ತಿತ್ತು. ಇವ್ರನ್ನೆಲ್ಲ ನೋಡ್ತಾ ಇದ್ದರೆ ವೈರಾಗ್ಯ ಬರ್ತಾಯಿತ್ತು. ಅದಕ್ಕೋಸ್ಕರ ಆವಾಗ ಗೊತ್ತಾಗಲಿಲ್ಲ ನನಗೆ, ಏನೋ ಯಾರೋ ಕರೀತಾ ಇದ್ದಾರೆ, ಯಾರೋ ಪ್ರೀತಿ ಎಲ್ಲೂ ಸಿಗ್ತಾ ಇದೆ ಅಂತ. ಹಾಗೆ ನನ್ನ ಬಾಲ್ಯ ಹಾಗೆ ಕಳೆದೋಯ್ತು. ಎಷ್ಟೋ ಸಲ ಅಳ್ತಿದ್ದೆ, ನನ್ನ ಯಾರೋ ಕರೀತಾ ಇದ್ದಾರೆ, ಯಾರೋ ಅಂತೂ ಗೊತ್ತಾಗ್ತಾ ಇಲ್ಲ, ಅವ್ರು ಸಿಗ್ತಾ ಇಲ್ಲ ಅಂತ ಅಳ್ತಾ ಇದ್ದಿದ್ದೆ ನಾನು. ರಾತ್ರಿ ಎಲ್ಲ ಕೂತ್ಕೊಂಡು ಅಯ್ಯೋ ಎಲ್ಲಿ ನನ್ನ ಪ್ರೀತಿ ಮಾಡೋರಿದ್ದಾರೆ ಅಂತ ಅಷ್ಟು ತುಂಬ ಬೇಜಾರಾಗ್ತಿತ್ತು. ಅವ್ರು ಯಾರು, ಎಲ್ಲಿ ಗೊತ್ತಿಲ್ಲ, ಒಂಥರ ವೈರಾಗ್ಯ ಕಣಗೆ ಒಂಥರ ಯಾರು ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಯಾರನ್ನ ಪ್ರೀತಿ ಮಾಡೋಕ್ಕೋದ್ರು ಇವರು ನಿಜವಾಗಿ ಇವ್ರು ಯಾರೂ ಅಲ್ಲ, ಸ್ವಾರ್ಥಿಗಳು ಇವರಲ್ಲ, ನಿಜವಾದ ಪ್ರೀತಿ ಯಾರೂ ಕೊಡ್ತಾ ಇಲ್ಲ ಅಂತ ಹಾಗೆ ನಡೀತಾ ಇತ್ತು. ಮದುವೆನೂ ಆಯಿತು. ಮದುವೆ ಆಗಿ ಬಂದ್ರೂ ಅಷ್ಟೇ, ಇವ್ರು ಯಾರ ಪ್ರೀತಿಯೂ ನಿಜವಾದ ಪ್ರೀತಿ ಅಲ್ಲ, ನನ್ನ ಪ್ರೀತಿ ಮಾಡೋರೇ ಬೇರೆ ಇದ್ದಾರೆ, ಅದು ಎಲ್ಲಿದ್ದಾರೆ ಯಾರಿದ್ದಾರೆ ಗೊತ್ತಿಲ್ಲ ಅಂತ ಒಂದು ಅನುಭವ ಆಗ್ತಾಯಿತ್ತು. ಅಂದರೆ ನೀವು ಫ್ಯಾಮಿಲಿಯಲ್ಲಿ ಇದ್ದರೂ ಸಹ ಏನೋ ಒಂದು ಕೊರತೆ ಅನಿಸ್ತಿತ್ತು. ನಮಗೇನು ತುಂಬ ಕಮ್ಮಿ ಇರಲಿಲ್ಲ, ನಮಗೆ ಚೆನ್ನಾಗೇ ಇದ್ದಿತ್ತು. ದೊಡ್ಡ ಹೋಟ್ಲಿಟ್ಟಿದ್ದಾರೆ, ಬೇಕಂಬಷ್ಟು ನಮ್ಮ ಜೀವನಕ್ಕೆಲ್ಲ ಏನು, ಆದರೂ ನನಗಿದು ಸರಿ ಇಲ್ಲ ಅಂತ ನನ್ನ ಮನಸ್ಸಲ್ಲಿ ಬಂದು ಕೊರಿತಾ ಇದ್ದಿತ್ತು ಆವಾಗ. ಅಂದರೆ ನಾವು 3-4 ಅಂದರೆ ದೊಡ್ಡ ಸಂಸಾರ, ಜಾಯಿಂಟ್ ಫ್ಯಾಮಿಲಿ. ಯಾರೋ ಇದು ಮಾಡಿದ್ರು ನಮ್ಗೆ ಅಷ್ಟು ಇದಲ್ಲ. ಆಗ ನನಗೆ ಮೂರು ಮಕ್ಕಳು ಹುಟ್ಟಿ ಆಯ್ತು. ಆವಾಗ 2 ಅವಳಿ ಜೋಡಿಗಳು, ಒಬ್ಬ ದೊಡ್ಡವನು. ನೀವು ಆ ಸಮಯದಲ್ಲಿ ಅಂದರೆ ನಿಮ್ಮ ಬಾಲ್ಯ ಮತ್ತು ನಿಮ್ಮ ಮದುವೆ ಆದ ನಂತರ ಈ ಭಕ್ತಿ ಪೂಜೆ ದೇವಸ್ಥಾನಗಳಿಗೆ ಹೋಗೋದು ಇದೆಲ್ಲ ಹೇಗಿತ್ತು? ಹೋಗಿತ್ತು. ಗುರುವಾರ ಮಾತ್ರ ರಾಘವೇಂದ್ರ ಸ್ವಾಮಿದು ಒಂದು ಮಾಡ್ತಾಯಿದ್ದೆ, ಮತ್ತು ಜಾಸ್ತಿ ನಾನು ಭಕ್ತಿ ಮಾಡ್ತಾ ಇರಲಿಲ್ಲ. ಹೋಗ್ತಿದ್ದೆ, ದೇವರಿಗೆಲ್ಲ ಕೈ ಮುಗಿತಿದ್ದೆ, ಎಲ್ಲ ಮಾಡ್ತಿದ್ದೆ. ಅದು ರಾಘವೇಂದ್ರ ಸ್ವಾಮಿದು ಗುರುವಾರ ಮಾತ್ರ ತುಂಬ ಮಾಡ್ತಾಯಿದ್ದೆ, ಉಪವಾಸ ಎಲ್ಲ ಮಾಡ್ತಾಯಿದ್ದಿದ್ದೆ. ಮನೆಯಲ್ಲಿ ಪೂಜೆ ಎಲ್ಲ ಎಲ್ಲರೂ ಮಾಡೋ ಥರ ಫೋಟೋಗಳಿಗೆ ಏನೂ ಮಾಡ್ತಾಯಿಲ್ಲ. ನಾವು ಬ್ರಾಹ್ಮಣ್ಸು, ನಾವು ಮುಟ್ಟುವಂಗೆ ಇಲ್ಲ, ದೇವ್ರನ್ನ ಮುಟ್ಟುವಂಗೆ ಇಲ್ಲ. ನಾವು ಏನಿದ್ರು ಅಣ್ಣಂದ್ರೇ ಮಾಡಬೇಕು, ನಾವೇನೂ ಮಾಡೋಂಗಿಲ್ಲ. ಸುಮ್ಮನೆ ದೂರ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತೀವಿ, ಅವ್ರಿಗೆ ಕೊಡೋ ಏನೆಲ್ಲ ಸಾಮಾನು ಇಡಬೇಕಲ್ಲ ಅಷ್ಟೇ ಪ್ರಿಪೇರ್ ಮಾಡಿ ಕೊಡ್ತೀವಿ. ಅದು ಒಳಗಡೆ ಹೋಗೋಗೂ ಇಲ್ಲ. ಇದು ಗುಡಿ ಇದೆ ಒಂದು, ಅದರೊಳಗೆ ಅವರಿಗೆಲ್ಲ ಇದು ಮಾಡಿ ಕೊಡೋದು. ನಾವು ಹೋಗೋಂಗಿಲ್ಲ. ನಾವು ಉಡುಪಿ ಬ್ರಾಹ್ಮಣ್ಸಲ್ಲಿ ಅದೊಂದು ನಿಯಮ, ನಾವೆಲ್ಲ ಮುಟ್ಟುವಂಗಿಲ್ಲ, ಫೋಟೋ ಯಾವುದೂ ಮುಟ್ಟುವಂಗಿಲ್ಲ, ಎಲ್ಲ ಅಣ್ಣಂದ್ರೆ ಮಾಡಬೇಕು. ನೀವೇನಿದ್ರು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಷ್ಟೇ, ಹೆಲ್ಪ್ ಮಾಡ್ತೀವಿ. ಮತ್ತು ಹೆಚ್ಚು ನಾವು ಪೂಜೆ ಮಾಡೋದು, ಫೋಟೋ ಇದು ಯಾವುದೂ ನಾವು ಮಾಡ್ತಾ ಇರಲಿಲ್ಲ. ದೇವಸ್ಥಾನಗಳಿಗೆಲ್ಲ ಯಾವ್ಯಾವ ದೇವಸ್ಥಾನಗಳಿಗೆ ಹೋಗಿದ್ರಿ? ಎಲ್ಲ ನಮ್ಮ ಸುತ್ತಮುತ್ತ. ಅಂದರೆ ಅಂದಮೇಲೆ ನೀವಂತೂ ಉಡುಪಿ ಶ್ರೀಕೃಷ್ಣ, ಉಡುಪಿ ಕೃಷ್ಣ, ಆಮೇಲೆ ಅಲ್ಲಿ ಎಲ್ಲ ಎಷ್ಟು ತುಂಬ ದೇವರಿದ್ದಾರೆ ಅಲ್ಲಿ. ಉಡುಪಿ ಕೃಷ್ಣ, ಆಮೇಲೆ ಇವು ಗೋಕರ್ಣ, ಆಮೇಲೆ ಮುರುಡೇಶ್ವರ ಆ ಕಡೆ ಎಲ್ಲ ಭಾಳಷ್ಟು ದೇವಸ್ಥಾನ, ತುಂಬ ದೇವಸ್ಥಾನ ಇದೆ. ಆಮೇಲೆ ಕೊಲ್ಲೂರು ಮೂಕಾಂಬಿಕೆ, ಅಲ್ಲೆಲ್ಲ ಸುತ್ತಲೂ ಇದೆ, ಸುತ್ತಲೂ ಹೋಗ್ತಾ ಇದ್ದೀವಿ ನಾವು. ಯಾವಾಗಲೂ ಇವ್ರ ಮದುವೆ ಆದ್ರ ಮೇಲೂ ವರ್ಷಕ್ಕೊಂದ್ಸಲ ಹೋಗಿದ್ವಿ, ಅಲ್ಲೆಲ್ಲ ಇದು ಮಾಡ್ಕೊಂಬರ್ತಾಯಿದ್ವಿ. ಧರ್ಮಸ್ಥಳ ಅದೆಲ್ಲ ನಮ್ಮದು ಅಲ್ಲೇ ಸುತ್ತಲೇ ಇರುತ್ತೆ. ಧರ್ಮಸ್ಥಳ, ಸುಬ್ರಹ್ಮಣ್ಯ ಅವೆಲ್ಲ ಹೋಗ್ತಾ ಇರ್ತೀವಿ. ನೀವು ಮದುವೆ ಆಗಿ ಬಂದಿದ್ದು ಯಾವ ಊರಿಗೆ? ನಾವು ಮದುವೆ ಆಗಿ ಬಂದದ್ದು ಬೆಂಗಳೂರಿಗೆ ಬಂತು. ಹಾಗಿದ್ರೆ ನೀವು ಈ ರೀತಿ ಒಂದು ಬ್ರಾಹ್ಮಣ ಪರಿವಾರದಲ್ಲಿ, ಒಂದು ಒಳ್ಳೆಯ ಸುಸಂಸ್ಕೃತ ಪರಿವಾರದಲ್ಲಿ ಇದ್ದಂಥವ್ರು ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಹೇಗೆ ಬಂದ್ರಿ? ಅದು ನಮ್ಮ ಓರಿಗಿತ್ತಿ ಹೋಗ್ತಾ ಇದ್ರು ಮೊದಲು. ಓರಿಗಿತ್ತಿ ಹೋಗ್ತಾ ಇದ್ರು, ಅವ್ರ ಮನೆಗೆ ನಾನು ಕಳಿಸ್ತಲ್ಲ, ನೀನು ಎಲ್ಲ ಹಾಳಾಗ್ತೀಯಾ ಅಂತ ಆ ಮನೆಗೂ ಕಳಿಸ್ತಾ ಇರಲಿಲ್ಲ.
ಆದರೂ ಅದೇನೋ ಅವರೇ ನಮ್ಮನೆ ಬರುವಂಗೆ ಆಗ್ತಿತ್ತು ಅದು. ನಿಮ್ಮ ಊರ್ಗಿತ್ತಿ ಎಲ್ಲಿ ಹೋಗ್ತಾ ಇದ್ರು, ಯಾವ ಸಂಸ್ಥೆಗೆ? ಈ ನಗರ ಇದೇ ಬಾಬುರಾವ್ ಇದೇ ಇದು ಬ್ರಹ್ಮಕುಮಾರಿಸ್ಗೆ ಅವ್ರು ಫಸ್ಟ್ ಹೋಗಿದ್ರು. ಅವ್ರಿಗಿಂತ ಅವ್ರ ಅತ್ತಿಗೆ ಹೋಗ್ತಿದ್ರು. ಆ ಅತ್ತಿಗೆಯಿಂದ ಅವ್ರು ಕಲ್ತರು. ಅವರಿಂದ ನಾನು ಅಂದರೆ ಇಲ್ಲಿ ನಾವು ಜಾಸ್ತಿ ಮಾತಾಡೋಕೆ ಬಿಡ್ತಾ ಇಲ್ಲ. ನಾವು ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಕೃಷ್ಣಾಷ್ಟಮಿ ದಿವಸ ದೇವಸ್ಥಾನಕ್ಕೆ ಹೋದಾಗ ಇದು ಹುಡುಕಿದ್ದು ನಾವು. ನಂಗೆ ಅದು ಹುಡುಕಿದಾಗ ಕೊನೆಗೆ ಎಲ್ಲೂ ಸಿಕ್ಕಲಿಲ್ಲ. ಕಡೆಗೆ ದಾದಿ ಇದು ಸಿಕ್ತು. ಅಲ್ಲಿ ಹೋಗಿದ್ದೆಷ್ಟು ಅಷ್ಟೇ. ಅಲ್ಲಿ ಕಾಲಿಟ್ಟ ತಕ್ಷಣ ನನಗೆ ಆವಾಗಲೇ ಗೊತ್ತಾಯ್ತು ಇಲ್ಲೇ ಪ್ರೀತಿ, ಇದೇ ನಿಜವಾದ ಪ್ರೀತಿ ಅಂತ. ಇಷ್ಟು ದಿವಸ ಹುಡುಕಿದ್ದು ಇಲ್ಲೇ ಸಿಕ್ತು ಅಂತ ಖುಷಿ ಆಯಿತು. ನೀವು ಆ ಸೇವಾ ಕೇಂದ್ರ, ಬ್ರಹ್ಮಕುಮಾರಿ ಸಂಸ್ಥೆ ಸೇವಾ ಕೇಂದ್ರ ಹುಡುಕೊಂಡು ಹೋದಾಗ ನಿಮಗೆ ಯಾವ ಏರಿಯಾದಲ್ಲಿ ಸಿಕ್ತು? ವಿವಿಪುರಮಲ್ಲಿ ಸಿಕ್ತು. ಅಲ್ಲಿ ದಾದಿ ಹೃದಯ ಪುಷ್ಪ ದಾದಿ ನೋಡಿದ ತಕ್ಷಣ ನನಗಷ್ಟು ಖುಷಿ ಆಯಿತು. ಅಲ್ಲಿಗೆ ಆಶ್ರಮಕ್ಕೆ ನೀವು ಒಬ್ಬರೇ ಹೋಗಿದ್ರ ಅಥವಾ ನಿಮ್ಮ ಹೋಗಿ ತೋರಿಸಿದವರು? ಇಲ್ಲ, ನಮ್ಗೆ ಅದೆಲ್ಲ ಏನೂ ಗೊತ್ತಿಲ್ಲ. ನಮ್ಗೆ ಹೊರಗೆ ಬಿಡ್ತಾ ಇರಲಿಲ್ಲ. ನಮ್ಮ ಅಣ್ಣವರು ಅವರೇ ಆಟೋದಲ್ಲಿ ಕರ್ಕೊಂಡು ಹೋಗ್ಬೇಕು, ಅವರೇ ಆಟೋದಲ್ಲಿ ನಮ್ಮನ್ನೆಲ್ಲೂ ಬಿಡ್ತಾ ಇರಲಿಲ್ಲ. ನಾವು ಉಡುಪಿ ಬ್ರಹ್ಮಸೌಧಕ್ಕೆ ಹೋಗಿ ಅಷ್ಟೊಂದು ನಮ್ಮ ಕಟ್ಟುನಿಟ್ಟಿದೆ. ತುಂಬ ಕಿಟಕಿಯಲ್ಲೇ ನೋಡಬೇಕು, ಹೊರಗಡೆ ಹೋಗೋಂಗಿಲ್ಲ, ಅಷ್ಟು ಕಂಡೀಷನ್ ಇತ್ತು. ಹೋಗಿದ್ರೆ ನಿನ್ನ ಕಾಲು ಮುರಿದಾಕ್ತೀನಿ ಅಂತ ಹೇಳೋರು, ಅಷ್ಟೊಂದು ಕಂಡೀಷನ್ ಇತ್ತು. ಅದಕ್ಕೋಸ್ಕರ ನಾವು ಕೃಷ್ಣನ ಇದಕ್ಕೆ ಹೋಗ್ತೀವಿ ಅಂತ ಸುಳ್ಳು ಹೋಗಿ, ಅಂದರೆ ಮನೇಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದ ಸ್ವಲ್ಪ ತುಂಬ ಲೇಟ್ ಆಯಿತು. ಅಲ್ಲಿ ಒಬ್ಬರು ಅಕ್ಕವ್ರು ಇದ್ದಿದ್ರು. ಅವ್ರು ಸ್ವಲ್ಪ ಇದು ಕೊಟ್ಟರು ಅಷ್ಟೇ, ಜ್ಞಾನ ಕೊಟ್ಟರು. ನನಗೆ ರಾತ್ರಿಯೆಲ್ಲ ಮಲಗಿ ಚಿಂತೆ, ಹೇಗಾದರೂ ಹೋಗ್ಬೇಕು, ಇಲ್ಲಿ ಎಷ್ಟೇ ಕಷ್ಟ ಆದರೂ ಹೋಗಬೇಕು, ಏನು ಮಾಡೋದಂತೂ ನನಗೆ ತುಂಬ ಚಿಂತೆ ಬಂದುಬಿಡ್ತು. ಅಣ್ಣವ್ರು ಬಿಡಲ್ಲ. ಈ ಹುಡುಗರೆಲ್ಲ ಚಿಕ್ಕವರು, 3 ಜನ ತುಂಬ ಚಿಕ್ಕವರು. ಅವ್ರನ್ನ ಬಿಟ್ಟು ಹೇಗೆ ಹೋಗೋದು? ಇವ್ರೂ ಎಲ್ಲ ಕಳಿಸ್ಬೇಕು, ಸ್ನಾನ ಮಾಡಿ ಡ್ರೆಸ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸ್ಬೇಕು. ಮನೇಲಿ ಅಡುಗೆ ಎಲ್ಲ ನಾನೇ ಮಾಡೋದು. ಮನೇಲಿ ಗೊತ್ತಿಲ್ಲದೆ ಹೋಗ್ಬೇಕು, ಹೇಗೆ ಹೋಗೋದು? ಮನೆಯಲ್ಲೂ ಅಡುಗೆ ಅಂದರೆ ಬೇರೆಯವರ ಓರ್ಗಿತಿಯರಿಗೆಲ್ಲ ಕೊಡಲ್ಲ, ನಾನೇ ಮಾಡಬೇಕಲ್ಲಿ. ಯಾಕಂದ್ರೆ ನಾನು ಮಾಡಿದ್ರೆ ರುಚಿ ಆಗುತ್ತೆ ಅಂತ ಅವರೆಲ್ಲ ಮಾಡೋದು. ಅಡುಗೆ ವಿಷಯದಲ್ಲೂ ಸಹ ಈ ಉಡುಪಿ ಬ್ರಾಹ್ಮಿಣ್ಸ್ ಕ್ಲೀನ್ನೆಸ್ ತುಂಬ ಜಾಸ್ತಿ. ಅದು ನಾನೇ ಮಾಡಬೇಕು, ಅದು ಚೆನ್ನಾಗಿರುತ್ತೆ. ಅವರೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಹಾಗಾಗಿ ಅದು ಕೆಲಸನೂ ಆಗಬೇಕು, ಈ ಹುಡುಗರನ್ನು ಇದು ಮಾಡಬೇಕು, ಹೆಂಗಾರು ಹೋಗಬೇಕು ಅಂತ. ನಾನು ಸ್ವಲ್ಪ ದಿವಸ ಯೋಗಾಸನಕ್ಕೆ ಹೋಗ್ತಾಯಿದ್ದೆ. ಯೋಗಾಸನಕ್ಕೆ ಹೋಗ್ತಾ ಇದ್ದಾಗ ಅಣ್ಣವ್ರು ಯೋಚನೆ ಮಾಡಿ ಅಣ್ಣವ್ರಿಗೆ ಹೇಳಿದೆ, ಯೋಗಾಸನ ಫ್ರೆಂಡ್ಗಳೆಲ್ಲ ಅಲ್ಲಿ ಸಿಗ್ತಾರೆ, ನಾವು ಒಂದು ವಾಕ್ ಮಾಡ್ತೀವಿ, ಹಂಗಾಗಿ ಹೋಗ್ತೀವಿ ಅಂತ ಹೇಳಿದ್ರು. ಆದರೂ ಅವ್ರು ನಂಬ್ತಾ ಇರಲಿಲ್ಲ. ಅಣ್ಣವ್ರಿಗೆ ಅಂದರೆ ನಿಮ್ಮ ಪತಿಗೆ ಯೋಗಾಸನಕ್ಕೆಲ್ಲ ಹೋಗ್ತೀನಿ ಅಂತ ಹೇಳಿ. ಅಲ್ಲಿ ಫ್ರೆಂಡ್ಗಳೆಲ್ಲ ಬಂದಿದ್ರು. ನಾವೆಲ್ಲ ತುಂಬ ವಾಕ್ ಮಾಡಿ ಬರ್ತೀವಿ ಅಂತ ಅದು ಸ್ವಲ್ಪ ಟೈಮೇ ನಮಗೆ ಸಿಕ್ಕಿರೋದು. ಯಾಕೆಂದರೆ ಮಕ್ಕಳಿಗೆಲ್ಲ ರೆಡಿ ಮಾಡಿ ಕೊಟ್ಟು ಹೋಗಬೇಕು, ಸ್ವಲ್ಪ ಟೈಮೇ ಸಿಕ್ಕಿರೋದು. ಒಂದು ಅರ್ಧ ಗಂಟೆ 1 ಗಂಟೆ, ಅದಕ್ಕಿಂತ ಹೆಚ್ಚು ಸಿಕ್ಕುತ್ತಾ ಇರಲಿಲ್ಲ ಟೈಮ್. ತುಂಬ ಕೆಲಸನೇ ನಮಗೆ ಹಾಗಾಗಿ ಹೇಳಿ ಇದು ಮಾಡ್ತಾಯಿದ್ದೆ. ಅಷ್ಟೊದಕ್ಕೂ ನಂಗೆ ಅದು ನಂಬ್ತಾ ಇರಲಿಲ್ಲ. ನಮ್ಮ ದೊಡ್ಡ ಹುಡುಗನ ಕಳಿಸ್ತಾಯಿದ್ರು ಹಿಂದ್ಗಡೆ, ಎಲ್ಲಿ ಹೋಗ್ತಾಳೆ ಅವಳು ನೋಡೋ. ದೊಡ್ಡ ಹುಡುಗ ನಮ್ಮ ಜೊತೆ ಅವ್ನು ನಾನು ಹೇಳ್ದಂಗೆ ಕೇಳ್ತಾ ಇದ್ದ. ಅಲ್ಲೆಲ್ಲ ಸುತ್ಕೊಂಡು ಬಂದೆ, ಆ ಜಾಗ ಎಲ್ಲ ಸುಮ್ಮನೆ ಹೇಳ್ತಿದ್ದ ಅವನ್ನ ತುಂಬ ಎಲ್ಲಿ ಹೋದರೂ ಅವ್ನು ಕಳಿಸ್ತಾ ಇರೋದು. ಇವ್ರು ಬೇರೆ ಅಲ್ಲಿ ಹೋಗ್ತಾಳೇನೋ ಅಂತ ಕಳಿಸೋರು. ಆವಾಗ ಅವರು ಎಲ್ಲ ಕರೆಕ್ಟಾಗಿ ಇದು ಮಾಡ್ತಾಯಿದ್ರು. ಹಾಗೆ ಹೋಗ್ತಿದ್ರು. ದಾದಿನೂ ಹೇಳ್ತಾಯಿದ್ರು, ನೀನು ಜಾಸ್ತಿ ಹೊತ್ತು ಕೂತ್ಕೋಬೇಡ, ಸ್ವಲ್ಪ ಹೊತ್ತು ಎರಡು ಪಾಯಿಂಟ್ ಕೇಳ್ಕೊಂಡು ಹೊರಟೋಗ್ಬಿಡು, ಸುಮ್ಮನೆ ಯಾಕೆ ಇದು ಮಾಡ್ತೆ ಅಂತ ಹೇಳು. ಮನೇಲಿ ಗೊತ್ತಾಗಿ ಮತ್ತೆ ಅದು ತೊಂದರೆ ಆಗುತ್ತೆ ಅಂತ. ನಿಮ್ಮ ಮನೆಯಿಂದ ಎಷ್ಟು ದೂರ ಆಯ್ತು ಈ ಒಂದು ಸೇವಾ ಕೇಂದ್ರ? ವಿವಿಪುರ ಮಾತ್ರ. ನಿಮ್ಮ ಮನೆಗೆ ಹತ್ರ? ಸುಮಾರು ದೂರ ಆಗುತ್ತೆ. ನಮ್ದು ಇಲ್ಲೇ ಮನೆ ಹತ್ರ, ಚಾಮರಾಜಪೇಟೆ. ಚಾಮರಾಜಪೇಟೆಯಿಂದ ವಿವಿಪುರಂ ನಡ್ಕೊಂಡು ಹೋಗ್ತಾ ಇದ್ವಿ. 1/4 ಗಂಟೆ. ಅದೇನು ಬಾಬಾ ನಡೆಸಿದ್ರು ಗೊತ್ತಿಲ್ಲ, 1/4 ಗಂಟೆ ನಡೆದೇ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಕೂತ್ಕೊಂಡು 1/4 ಗಂಟೆ, ಆಮೇಲೆ ಮತ್ತೆ ಬರೋಕೆ ಅದು 3/4 ಗಂಟೆ ಆಗ್ತಿತ್ತು. ಹೋಗೋಕ್ಕೆ 15 ನಿಮಿಷ, ಅಲ್ಲಿರೋಕೊಂದು ಮಕ್ಕಳು ಕೂಡ. ಆವಾಗೆಲ್ಲ ಮರಗಳೆಲ್ಲ ಜಾಸ್ತಿ, ಅಲ್ಲಿ ಸಂಜಯ್ ಟಾಕೀಸು ಎಲ್ಲ ಒಂದಿತ್ತಲ್ವ ಅಲ್ಲಿ. ಆದರೂ ಧೈರ್ಯದಿಂದ ಬಾಬಾ ನನ್ನ ಜೊತೆಗಿದ್ದೆ. ನಾನು ಶಿವಶಕ್ತಿ ಅಂತ ಹೋಗ್ತಾ ಇದ್ದೆ. ಹೆದರಿಕೊಂಡು, ಅಂದರೆ ಮನೆಯೊಳಗೆ ಕೂತು ಹೆದರ್ಕೊಂಡು ಎಲ್ಲಿ ಹೋಗೋಕ್ಕೂ ಹೆದರಿಕೆ ಆಗ್ತಿತ್ತು ಅವಾಗ. ನಾನು ದಾದಿ ಹೇಳಿಕೊಡ್ರಿ, ನೀನು ಶಿವಶಕ್ತಿ ಅಲ್ವಾ, ನೀನು ಆ ಥರ ಹೇಳು, ಈ ಥರ ದಿನಕ್ಕೊಂದು ಪಾಯಿಂಟ್ ಹೇಳೋರು ಅವರು. ನಾನು ಅದೇ ರೀತಿ ಮಾಡ್ತಾಯಿದ್ದೆ. ಹಾಗಾದ್ರೆ ಧೈರ್ಯ ಆಟೋಮೆಟಿಕ್ಕಾಗಿ ನಡ್ಕೊಂಡು ಹೋಗಬೇಕು, ನಡ್ಕೊಂಡು ಬರಬೇಕು. ನನಗೆ ಬಸ್ ಹೊತ್ತಕ್ಕೂ ಗೊತ್ತಿಲ್ಲ, ಆಟೋ ಹೊತ್ತಕ್ಕೂ ಗೊತ್ತಿಲ್ಲ, ಎಲ್ಲದೂ ಭಯನೇ ನನಗೆ. ಯಾಕಂದರೆ ಹಳ್ಳಿಯಲ್ಲಿ ಬೆಳೆದವ್ರು ನಾವು, ಹಾಗೆ ಎಲ್ಲ ಭಯನೇ ನಮ್ಗೆ ಆವಾಗ. ಆ ರೀತಿ ನಾನು ಮಾಡ್ತಾ ಬರುವಾಗ ಏನು ಒಂದು 5-6 ತಿಂಗಳಾಯಿತು.
ನಾವು ನಮ್ಮ ಮೋನ್ಗಿತ್ತಿ ಮನೆಗೆ ಹೋಗ್ತಾ ಇರುವಾಗ ಆಟೋ ಫುಲ್ಲು ಮಗ್ಚಿ ಬಿದ್ದು ಫುಲ್ಲು ಗಾಯ ಆಗಿಬಿಡ್ತು. ಆ ಕಡೆನೂ ಬಸ್ ಬರ್ತಾಯಿತ್ತು. ಏನು ನನ್ನ ಶರೀರ ಬಿಡೋ ಟೈಮಾಗ ಆವಾಗ ನೋಡೋಕ್ಕೆ ಬಿಟ್ಟಿದ್ರೆ ಬಾಬಾ ಅಲ್ಲಿ ತಡೆದಿದ್ದಾರೆ. ನಮ್ಗೆ ಅದು ಗೊತ್ತಿಲ್ಲ, ಗುಪ್ತವಾಗಿ ಇವಾಗ ಹೇಳ್ತೀವಿ ಅಷ್ಟೇ, ಏನಂತ ಗೊತ್ತಿಲ್ಲ. ಆಗ ಅಣ್ಣವರಿಗೆ ಅಲ್ಲೇ ನಾನು ಇದು ಮಾಡಿಕೊಂಡೆ, ನೋಡಿ ನಾನು ಶರೀರ ಬಿಟ್ಟರೆ ಇಲ್ಲೇ ಶರೀರ ಬಿಡ್ತಿದ್ದೆ, ನಂದು ಕೊನೆ ಆಸೆ ತೀರಿಸಿ ಅಂತ ಹೇಳಿದೆ. ಏನು ಕೊನೆ ಆಸೆ ಅಂತೇಳಿ, ಏನಿಲ್ಲ ಮೌಂಟ್ ಅಬಿಗೆ ಹೋಗಬೇಕು ಅಂತ. ಅಲ್ಲೇ ಭಾಷೆ ತೊಗೊಳೋದು, ಬರೀ ಮೌಂಟ್ ಅಬ್ಬಿಗೆ ಹೋದರೆ ಎಲ್ಲ ನಿಯಮ ಮಾಡಬೇಕು ಅಂತೆಲ್ಲ ಭಾಷೆ ತೊಗೊಂಡೆ. ನಾನು ಮೌಂಟ್ ಅಬ್ಬಿಗೆ ಹೋದೆ ಫಸ್ಟು. ನಿಮಗೆ ಆ ಆಕ್ಸಿಡೆಂಟಲ್ಲಿ ಏನಾಗಿತ್ತು? ಫುಲ್ ಏಟಾಗಿದೆ, ಫುಲ್ಲು ಮಾಡೋಕ್ಕಾಗಿತ್ತು. ಇಲ್ಲಿಂದ ಯಾರ್ಯಾರು ಇದ್ರಿ ಅವಾಗ ಆಟೋದಲ್ಲಿ? ಆಟೋದಲ್ಲಿ ಇವರೆಲ್ಲ ಚಿಕ್ಕವ್ರು ಇದ್ದಿದ್ರು. ಇವರು 3 ಜನ ಮಕ್ಕಳು, ನಿಮ್ಮ ಪತಿ ಮತ್ತೆ ಇನ್ನೊಬ್ಬರು ಹುಡುಗಿ ಇದ್ದಿದ್ಲು ನಮ್ಮ ಜೊತೆಗೆ, ಅವಳು ಅಷ್ಟೇ. ಇಬ್ಬರು ಆಟ ಜಗಳದ ಮಾಡ್ತಾ ಮಾಡ್ತಾ ಅಲ್ಲಿ ಬಿದ್ದು ಅಷ್ಟು ದೂರ ಎಳ್ಕೊಂಡು ಹೋಗಿದ್ದು. ಎಲ್ಲ ಇದಾದಂಗೆ ನನ್ನ ಮೇಲೆ ಇವರೆಲ್ಲ ಬಿದ್ದಿದ್ರು. ನಿಮ್ಮ ಮಕ್ಕಳಿಗೇನೂ ಆಗಿರಲಿಲ್ಲ ಅಷ್ಟು? ಅವರಿಗೆಲ್ಲ ಆಗಲ್ಲ, ನನಗೊಬ್ಳಿಗೆ ಗಾಯ ಆಗಿದೆ. ಯಾಕೆ ನಾನು ಅಡಿ ಇದ್ದೆ, ನಾನು ಒಬ್ಳಿಗೆ ಗಾಯ ಆಗಿದೆ. ಫುಲ್ಲು ಈ ಕಾಲು ಇದು ಎಲ್ಲ ಹೋಗ್ಬಿಟ್ಟಿತ್ತು. ತಿಂಗಳನ್ಗಟ್ಲೆ ನಾನು ಗುಣ ಆಗ್ಬೇಕಾದ್ರೆ ಸುಮಾರು ಹೊತ್ತು ಮನೇಲೆ, ಅದು ನಮ್ಮ ಅಣ್ಣವರಿಗೆ ಯಾವುದೂ ನೋಡಬಾರ್ದು, ಮಾಡಿ ಮೇಲೆ ಇಟ್ಕೊಂಡು ಡಾಕ್ಟ್ರ್ ಪಕ್ಕದಲ್ಲೇ ಇದ್ದರು. ಅವ್ರ ಹತ್ರ ಹೇಳಿದ್ರು, ಯಾರು ನೋಡಿದ್ರೆ ನೀವು ಬಂದು ಅವ್ರಿಗೆ ಚಿಕಿತ್ಸೆ ಮಾಡಿ ಅಂತ. ಬಂದು ಅವರು ಬ್ಯಾಂಡೇಜ್ ಹಾಕಿ ಅವರೇ ಮನೆಗೆ ಬಂದು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಯಾರಿಗೂ ಹೇಳಿದೆ. ಸೊ ಇದಿಷ್ಟು ಆಗೋವರೆಗೂ ನೀವು ಒಂದು 5-6 ತಿಂಗಳಾಗಿತ್ತು. ನಾನಾಗಲಿ ಪ್ರತಿದಿನ ನೀವು ಸೇವಾ ಕೇಂದ್ರಕ್ಕೆ ಹೋಗ್ತಾ ಇದ್ರಿ ವಿವಿಪುರಂಗೆ. ಇದೆಲ್ಲ ವಿಷಯ ನಿಮ್ಮ ಮನೇಲಿನ ಅಲ್ಲಿವರೆಗೂ ಗೊತ್ತಿರಲಿಲ್ಲ? ವಿವಿಪುರಂಗೆ ಹೋಗೋದು ಯಾವುದೂ ಗೊತ್ತಿಲ್ಲ. ಅವತ್ತು ಅದ್ರ ಮೇಲೇ ಇದಾಗಿತ್ತು. ಅಂದರೆ ಯುಕ್ತಿಯಿಂದ ನಾನು ಹೋಗ್ತಾ ಇದ್ದೆ, ಬಂಧನ ಅಲ್ವಾ, ತುಂಬ ಯುಕ್ತಿಯಿಂದ ಹೋಗ್ತಾ ಇದ್ದೆ. ನೀವು ಹೇಳಿದ್ರಿ ನಿಮ್ಮ ಓರ್ಗಿತ್ತಿ ಜೊತೆ ಅವಳ ಹತ್ರ ಮೊದಲನೇ ಬಾರಿ ಸೇವಾ ಕೇಂದ್ರಕ್ಕೆ ಹೋಗಿದ್ರಿ, ಅಲ್ಲಿ ಹೃದಯ ಪುಷ್ಪ ದಾದಿ ಇದ್ರು ಅಂತ. ಮೊದಲನೇ ಬಾರಿ ನೀವು ಆ ಸೇವಾ ಕೇಂದ್ರಕ್ಕೆ ಹೋದಾಗ ಆ ಸೇವಾ ಕೇಂದ್ರದ ವಾತಾವರಣ ಮತ್ತು ಹೃದಯ ಪುಷ್ಪ ದಾದಿ ಅವ್ರನ್ನ ನೋಡಿ ನಿಮಗೇನು ಅನ್ನಿಸ್ತು? ಅದೇ ಇದೇ ನಾನು ಇಷ್ಟು ದಿವಸ ಹುಡುಕಿದಂಥ ಸ್ಥಳ ಇದೇನೆ, ಇದೇ ಸ್ಥಳಕ್ಕೆ ನಾನು ಬಿಡಬಾರ್ದು, ಬರಲೇಬೇಕು ನಾನು ಅಂತ ಸಂಕಲ್ಪ ಬಂತು ಮನಸ್ಸಲ್ಲೇ. ಅಷ್ಟು ಒಂಥರ ಇದು ಏನೋ ಅಷ್ಟು ಎಳಿತಾ ಇದೆ. ಇದೆಲ್ಲ ನನ್ನ ಅಂದರೆ ಚಿಕ್ಕ ವಯಸ್ಸಿಂದ ನಿಮಗೇನು ಸೆಳೆತಾ ಇತ್ತು? ಇದೇ ಜಾಗ ಇದನ್ನು ನನ್ನ ಹತ್ರ ಬಿಡಲೇಬಾರ್ದು. ಅಲ್ಲಿ ಯಾರು ನೋಡಿದ್ರು ನನ್ನ ಸೋದರ ಆತ್ಮ ಇವರು, ಅಂದರೆ ಆತ್ಮನ ಗೊತ್ತಿಲ್ಲ, ಎಲ್ಲ ರಿಲೇಷನ್ ಥರ ನಮ್ಮ ಫ್ಯಾಮಿಲಿಯವರು, ನಮ್ಮ ಫ್ಯಾಮಿಲಿ ರೂಪ ಅನುಭವ ಆಗ್ತಿತ್ತು. ನಿಮಗೆ ಅಲ್ಲಿ ಈ ಜ್ಞಾನವನ್ನು ಕೊಡಬೇಕಾದ್ರೆ ಈ ಜ್ಞಾನದ ಬಗ್ಗೆ ನಿಮಗೇನು ಅನ್ನಿಸ್ತಾ ಇತ್ತು? ಇದು ಸರಿ ಅನ್ನಿಸ್ತಾ ಇತ್ತು, ಅದೆಲ್ಲ ತಪ್ಪು ಅನ್ನಿಸ್ತೈತೆ, ಇಲ್ಲ ಪ್ರಶ್ನೆಗಳು ಬರ್ತಾಯಿತ್ತಾ? ಏನೋ ಪ್ರಶ್ನೆ ಬರಲಿಲ್ಲ. ನಾನು ಕಲ್ತಿದ್ದೆ ಹಿಂದೆ, ನನಗೆ ಇದೇ ತುಂಬ ಇಂಟ್ರೆಸ್ಟ್ ಆಗ್ತಿತ್ತು, ಖುಷಿಯಿಂದ ಕೇಳ್ತಾ ಇದ್ದೆ. ಒಬ್ಬರು ಅಕ್ಕವರು ಆದಿಲಕ್ಷ್ಮಕ್ಕ ಅಂತ ಹಳೊಬ್ಬರು ಇದ್ದಾರೆ, ಅವರೆಲ್ಲ ಕ್ಲಿಯರಾಗಿ ಹೇಳ್ತಾಯಿದ್ರು, ಯೋಗ ನಾವು ತುಂಬ ದಿವಸ ತಗೊಳ್ತೀವಿ, ಯೋಗ ಹಿಡಿಬೇಕಾದ್ರೆ ಈ ರೀತಿ ಮಾಡಿ ಅಂತ ದಿನ ಹೇಳಿಕೊಡೋರು. ಅವರು ತುಂಬ ಪಾಲನೆ ನಂಗೆ ತುಂಬ ಮಾಡೋದು, ಬರೆದು ಕೊಡ್ತಾಯಿದ್ರು, ತುಂಬ ಇದು ಮಾಡ್ತಾಯಿದ್ರು ಅವರು. ಈ ಒಂದು ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಆ ಒಂದು ಜ್ಞಾನವನ್ನು ನಿಮಗೆ ಕೊಟ್ಟರಲ್ಲ, ಆ ಜ್ಞಾನದಲ್ಲಿ ನಿಮಗೆ ಇಷ್ಟ ಆಗಿದ್ದಂಥ ಜ್ಞಾನ ಅಥವಾ ಇಷ್ಟ ಆಗಿದ್ದಂಥ ಪಾಯಿಂಟ್ ಯಾವುದು? ನನಗೆ ಸದ್ಯಕ್ಕೆ ಎಲ್ಲದೂ ಪಾಯಿಂಟ್, ಅಂದರೆ ಭಗವಂತನ ಮಾತು ಇದೆಲ್ಲ ಎಲ್ಲ ಪಾಯಿಂಟ್ಗಳು ನನಗೆ ತುಂಬ ಇಷ್ಟ ಆಯಿತು. ನನಗೆ ನಾನು ಆಗಬೇಕು, ಪವಿತ್ರ ಆತ್ಮ ಆಗಬೇಕು ಅಂದರೆ ಸ್ವಲ್ಪ ಇದಿರುತ್ತಲ್ವ, ಎಷ್ಟೇ ಇಲ್ಲಿ ಅಣ್ಣವರದ್ದು ಇದಿಲ್ಲ, ಯಾವುದೂ ಇರಬಾರ್ದು, ಅಣ್ಣವರದ್ದು ಇದೇ ಮಾಡಬಾರ್ದು, ಟಚ್ ಮಾಡಬಾರ್ದು, ಆ ರೀತಿ ಪವರ್ಫುಲ್ ಆಗಬೇಕು ಅಂತ ಸಂಕಲ್ಪ ಬರ್ತಾಯಿತ್ತು. ಭಗವಂತನಲ್ಲೇ ಪತಿ ರೂಪದಲ್ಲಿ ಅನುಭವ ಮಾಡಬೇಕು ಅಂತ ಆ ರೀತಿ ಅನುಭವ ಆಗ್ತಿದೆ. ಅಂದರೆ ಅದರ ಬಗ್ಗೆ ಅಷ್ಟು ಇಷ್ಟನೇ ಇಲ್ಲ ಆ ಥರ. ಇದರೆಲ್ಲದ್ರ ನಡುವೆ ನಿಮಗೆ ಆಕ್ಸಿಡೆಂಟ್ ಆಗಿ ಮತ್ತೆ ಸರಿ ಹೋಗೋದಕ್ಕೆ ಎಷ್ಟು ಸಮಯ ತಗೊಳ್ತು? ಆಯಿತು, 3-4 ತಂಗ ಅಲ್ಲಿಂದ ಅಕ್ಕವ್ರು ಬಂದು ಏನಾಗಿದೆ, ನೀನು 3-4 ತಿಂಗಳಾಯಿತು, ನೀನು ಬರಲ್ವಾ ಏನು ಅಂತ ಅಲ್ಲಿಂದ ನಾನು ಹೇಳಿದ್ದು, ಇದು ವಾಕಿಂಗ್ ಮಾಡೋ ಫ್ರೆಂಡ್ಗಳಂತ ಹೇಳಿದ್ದೀನಿ, ಮನೆಯಲ್ಲೂ ಯಾರಿಗೂ ಗೊತ್ತಿಲ್ಲ. ಇಬ್ಬರು ಬಂದು ಕೇಳಿದ್ರಿ. ಯಾರು ಬಂದಿದ್ರು? ಅಲ್ಲಿ ಅಕ್ಕಂದ್ರು ಬಂದಿದ್ರು, ಇಬ್ಬರು ಅಕ್ಕಂದ್ರು. ಅದೇ ಆದಿಲಕ್ಷ್ಮಕ್ಕ ಅಂತ ಹೇಳಿದ್ರಲ್ಲ, ಅದು ಹಳಬ್ರು, ಅವರು ಇನ್ನೊಬ್ರು ಅಕ್ಕನ ಕರ್ಕೊಂಡು ಬಂದು ನಿಮ್ಮ ಮನೆಗೆ ಬಂದಿದ್ರು. ನಮ್ಮ ಮನೆಗೆ ಏನಾಯ್ತು ಏನಿಲ್ಲ ಏನಾಗಿದೆ ಅಂತ ವಿಚಾರಿಸೋಕೆ ಬಂದಾಗ ಎಲ್ಲ ಹೇಳಿದ್ರು. ಯಾಕಂದರೆ ನಾವು ಮೇಲ್ಗಡೆ ನನ್ನ ಹಾಕಿದ್ರು, ಯಾಕಂದರೆ ಆಗ ನಡೀಕೂ ಆಗ್ತಿರ್ಲಿಲ್ಲ. ಮೇಲ್ಗಡೆ ಹಾಕಿದಾಗ ಇವ್ರು ಯಾರೂ ಬರ್ತಾ ಇರಲಿಲ್ಲ, ಕೆಳಗಿನವ್ರು ಯಾರು. ಈಗಲೂ ಅಷ್ಟೇ, ನಾನೊಬ್ಬಳೇ ಮೇಲೆ ಇರೋದು, ಯಾರೂ ಕೆಳಗೆ ಎಲ್ಲರೂ ಕೆಳಗೆ ಇರೋದು ಜಾಸ್ತಿ. ಅದೇ ಇದಾಗೋಗ್ಬಿಟ್ಟಿದೆ ಇವಾಗಲೂ.
ನಂದೇ ಒಂದು ರೂಮ್ ಆಗಿಬಿಟ್ಟಿದೆ ಈಗ. ಸೊ ಅವ್ರು ನಿಮ್ಮನ್ನು ವಿಚಾರಿಸೋಕೆ ಬಂದಾಗ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮನೇಲಿ ಅವ್ರು ಯಾರು ಅಂತ ಹೇಳಿದ್ರಿ? ಏನು ಅದೇ ನಮ್ಮ ವಾಕಿಂಗ್ ಹೋಗೋ ಫ್ರೆಂಡ್ಗಳು ಇವರು ಅಂತ ಹೇಳ್ತಾ ಇದ್ದೆ. ವಯಸ್ಸಾದ್ರೂ ಇವ್ರ ಜೊತೆಗೆ ಹೋಗ್ತಾ ಇದ್ದೆ ಅಲ್ಲಿಂದ ಅಂತ ಹೇಳ್ತಾ ಇದ್ದೆ. ಆ ಟೈಮಿಗೆ ಅವ್ರು ಒಪ್ಪಿದ್ರು, ಅದು ಅಷ್ಟೇ. ಅವ್ರು ನಿಮ್ಮನ್ನು ವಿಚಾರಿಸ್ಕೊಂಡು ಮತ್ತೆ ಹೋದ್ರಾ? ಅಂದ್ರೆ ನಿಮ್ಗೆ ಆ 3-4 ತಿಂಗಳವರೆಗೂ ನೀವು ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಆದರೆ ನನಗೆ ಬಿದ್ದ ಜಾಗ ತುಂಬ ಕೆಟ್ಟ ಜಾಗ ಅಂತ ಆವಾಗ ನನಗೇನಾಗ್ತಿತ್ತು ಅಂದರೆ, ಅದು ಜಯನಗರದ ಅದಕ್ಕೆ ಇದು ಜಾಗನೇ ಚೆನ್ನಾಗಿರಲಿಲ್ಲ. ಆ ಜಾಗ ಬರ್ಕೊ ಸಂಜೆ ಆದ ತಕ್ಷಣ ಯಾರೋ ತಲೆ ಎಲ್ಲ ಬಿಚ್ಚಾಕೊಂಡು ಬಂದು ಅಂದರೆ ಅಲ್ಲಿ ಕಿಟಕಿ ಇದಾದಂಗೆ ಆಗೋದು, ಏನೇನೋ ಆಗ್ತಾಯಿತ್ತು. ನನಗೆ ಆವಾಗ ಭಯ ಆಗ್ತಿತ್ತು. ಅದು ಇದೇನು ಭಯ, ಇಷ್ಟೊಂದು ಭಗವಂತನ ನಂಬ್ಕೊಂಡು ಇಷ್ಟೊಂದು ಭಯ ಆಗತ್ತಲ್ಲ, ಏನಕ್ಕಂತ ಗೊತ್ತಿಲ್ಲ. ಅಂದ ಕಡೆಗೆ ಆ ಅಣ್ಣವ್ರ ಹತ್ರ, ನಾನಂದರೆ ಪತಿ ಅವ್ರ ಹತ್ರ ಒಂದು ಸ್ವಲ್ಪ ದೃಷ್ಟಿ ತೆಗೆದು ಬೀಸ ಅದು ಯಾಕೋ ತುಂಬ ಕೆಟ್ಟ ಜಾಗದಲ್ಲಿ ಬಿದ್ದಿದ್ದೀನಿ. ಅಂದರೆ ನಾನು ಜ್ಞಾನ ಇಲ್ಲ ಅಂದಿದ್ರೆ ಅಲ್ಲಿ ತುಂಬ ಜನ ಶರೀರ ಬಿಟ್ಟಿದ್ದಾರಂತೆ. ಜ್ಞಾನ ಇಲ್ಲ ಅಂದರೆ ಶರೀರ ಬಿಟ್ಕೊಂಡು, ಅಂದರೆ ಇಷ್ಟೇ ಹೆದರಿಕೆಗೆ ಶರೀರ ಬಿಟ್ಬಿಟ್ಟಿದ್ದಾರೆ. ಅಂದರೆ ಭಗವಂತನೇ ನಿಮ್ಮನ್ನು ಕಾಪಾಡಿದ್ದಷ್ಟೇ. ಅದು ಇಲ್ಲ ಅಂದರೆ ನಾನು ಆ ಬಿದ್ದ ಜಾಗದಲ್ಲಿ, ಅಷ್ಟು ಕೆಟ್ಟ ಜಾಗದಲ್ಲಿ ಬಿದ್ದಿದ್ದೀರಾ ನೀವು, ಅದು ಆಶ್ಚರ್ಯ ಪಡ್ತಿದ್ರು ಅಂತ. ನಮ್ಮ ಊರಿಗಿತ್ತನೇ ಆಶ್ಚರ್ಯ ಪಡ್ತಾರೆ, ಅಲ್ಲಿ ಬದುಕೋದೇ ಇಲ್ಲ ಅಂಥ ಜಾಗದಲ್ಲಿ ನೀವು ಬಿದ್ದಿದ್ದೀರ. ಇದೆಲ್ಲದ್ರ ನಡುವೆ ನೀವು ನಿಮ್ಮ ಪತಿಗೆ ನಾನು ರಾಜಸ್ಥಾನಕ್ಕೆ ಹೋಗಬೇಕು, ಅದು ನನ್ನ ಕೊನೆ ಆಸೆ ಅಂತ ಕೇಳಿದ್ರಿ. ದೆನ್ ಅವ್ರು ಅದಕ್ಕೆ ಒಪ್ಪಿಗೆ ಕೊಟ್ರಾ? ಅವ್ರಿಗೆ ಭಯ ಆಯಿತು, ನನ್ನ ನೋಡಿದರೆ ಭಯ ಆಗಿಬಿಡ್ತು. ಅಷ್ಟು ಗಾಯ ಆಗಿಬಿಟ್ಟಿದೆ, ನೋಡೋಕ್ಕಾಗ್ತಾ ಇಲ್ಲ. ಆ ಟೈಮಿಗೆ ತುಂಬ ಭಯ ಪಟ್ಬಿಟ್ಟು ಹೋಗ್ಬಿಟ್ಲಿ ಇವಳು ಅಂತ. ಆವಾಗ ಅವ್ರಿಗೆ ಭಯದಿಂದನೇ ಒಪ್ಪಿಗೆ ಕೊಟ್ಟರು. ಅದರ ಮೇಲೆ ಒಂದೊಂದೇ ಹೇಳಿ ಫುಲ್ಲು 1 ವರ್ಷ, ನಮ್ಮ ದಾದಿ 1 ವರ್ಷ ಆಗಬೇಕದು. ಇದು ಹಾಗೆ ಕಳಿಸಲ್ಲ, ಯಾರನ್ನೂ ಕಳಿಸಲ್ಲ. 1 ವರ್ಷ ನಿಯಮಗಳನ್ನೆಲ್ಲ 2 ವರ್ಷ ತಗೊಂಡ್ರು. 85ನೇ ಇಸ್ವಿಗೆ ನಾನು 81 ಹಾಗೆ ನಾನು ಜ್ಞಾನದಲ್ಲಿ ಬಂದದ್ದು. 85ನೇ ಇಸ್ವಿಗೆ ಮಧುವನಕ್ಕೆ ಫಸ್ಟ್ ಹೋಗಿದ್ದು. ಅಂದರೆ ನೀವು ಮಧುವನಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ನೀವು ಏನು ಆಕ್ಸಿಡೆಂಟ್ ಆಯಿತು, ಆಮೇಲೆ ನೀವು ಹುಷಾರಾದ್ರಿ, ಆನಂತರ ಮತ್ತೆ ಸೇವಾ ಕೇಂದ್ರಕ್ಕೆ ಹೋಗ್ತಾ ಇದ್ರ? ಆಮೇಲೆ ಇದು ಅವಾಗ ನಿಮ್ಮ ಮನೆಯಲ್ಲಿ ಗೊತ್ತಿತ್ತಾ ಅಥವಾ ಗೊತ್ತಾಯ್ತು ನೀವು ಅಲ್ಲಿಗೆ ಹೋಗ್ತಾ ಇದ್ರಿ? ಅಲ್ಲಿಗೆ ಹೋಗಬೇಕು ಅಂತ ನಾನು ಹೇಳ್ತಾ ಇದ್ದೆ, ಹೋಗದೆ ಕರ್ಕೊಂಡು ಹೋಗಲ್ಲ ಅಂತ. ಅದು ಒಂದು ಕಂಡೀಷನ್ ಹಾಕಿದ್ರಿ, ಈ ಥರ ನಿಯಮಗಳ ಪಾಲನೆ ಮಾಡಲೇಬೇಕು, ಇಲ್ಲ ಅಂದರೆ ಕರ್ಕೊಂಡು ಹೋಗಲ್ಲ ಇವರು ಅಂತ ಹೇಳಿ ನಿಯಮ ಹೇಳಿದ್ರ ಮೇಲೆ ಗೊತ್ತಾಯ್ತು, ಎಲ್ಲರಿಗೂ ಗೊತ್ತಾಯ್ತು. ಹಾಗಾಗಿ ಆನಂತರ ನೀವು ಮಧುಬನ ಈ ಬ್ರಹ್ಮಕುಮಾರಿ ಸಂಸ್ಥೆಯ ಹೆಡ್ ಕ್ವಾರ್ಟರ್ಸ್ ಏನಿದೆ ರಾಜಸ್ಥಾನ ಮೌಂಟ್ ಆಬಲ್ಲಿ, ಅಲ್ಲಿಗೆ ಹೋಗಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತು? ಹೋಗ್ಬೇಕಂತ ತುಂಬ ಇಷ್ಟ ಆಯಿತು, ಮೊದಲಿಂದ ಇಷ್ಟ ಇತ್ತು ಅದು. ಇದು ಜ್ಞಾನ ಕೇಳಿದ ತಕ್ಷಣ ನಂಗೆ ಮೌಂಟ್ ಆಬುಗೆ ಹೋಗಬೇಕು, ಅವರೆಲ್ಲ ಹೇಳ್ತಾಯಿದ್ರು, ಅನುಭವ ಹೇಳ್ತಾಯಿದ್ರು. ಅಯ್ಯೋ ನನಗೂ ಒಂದು ಸಲ ಹೋಗಬೇಕು, ಅದು ಹೇಗೆ ಹೋಗೋದು ಅಂತ ತುಂಬ ಇಷ್ಟ ಆಗ್ತಿತ್ತು. ಅಲ್ಲಿ ಆವಾಗ ಮೇಲ್ಗಡೆ ಹೋಗ್ತಿತ್ತು, ಅಬು ಓಂ ಶಾಂತಿ ಭವನ, ಮೌಂಟ್ ಆಬುಗೆ ಕೆಳಗೆ ಶಾಂತಿವನ ಇಲ್ಲ. ಆವಾಗ ಏನೂ ಕಟ್ಟಲಿಲ್ಲ, ಶಾಂತಿವನ ಒಂದು ಗುಡಿಸ್ಲಿ ಇದ್ದಂಗೆ ಇತ್ತು. ಜ್ಞಾನ ಸರೋವರನು ಒಂದು ಏನೂ ಇಲ್ಲ ಅಲ್ಲಿ. ನಾವು ದಾದಿ ಇದ್ದಾಗ ರದೇಶ್ ಇವರು ಕುಮಾರಿಕಾ ದಾದಿ ನಾವೆಲ್ಲ ಅಲ್ಲಿಂದ ಇದು ಮಾಡಿಕೊಂಡು ಶಾಂತಿ ಹತ್ರ ಮಾಡ್ಕೊಂಬಂದು ಅಲ್ಲಿ ಕೂತ್ಕೊಂಡು ಅದ್ರ ಮೇಲೆ ಅವ್ರು ಕಟ್ಸಿದ್ದು, ನಾನು ಬಂದ್ರ ಮೇಲೆ ಕಟ್ಸಿದ್ದು ಅದೆಲ್ಲ. ನೀವಿಲ್ಲಿ ಬೆಂಗಳೂರಲ್ಲಿದ್ರಿ, ಅದು ರಾಜಸ್ಥಾನ ಇಲ್ಲಿಂದ ತುಂಬ ದೂರ. ಅದು ಅಷ್ಟೊಂದು ಹಿಂದಿನ ಕಾಲದಲ್ಲಿ ಅಷ್ಟೊಂದು ಹೋಗೋದಕ್ಕೆ ವ್ಯವಸ್ಥೆನೂ ಇರ್ತಿರ್ಲಿಲ್ಲ. ಸೊ ನೀವು ಹೇಗೆ ಹೋದ್ರಿ ಇಲ್ಲಿಂದ ಅಷ್ಟು ದೂರ? ಅದೇ ಫಸ್ಟು ನನಗೆ ಅದೇ ಆಶ್ಚರ್ಯ ಆಗುತ್ತೆ. ನಮ್ಮ ಅಣ್ಣವ್ರು ಹಾಗೆಲ್ಲ ಕಳಿಸಲ್ಲ, ಬಾಬಾ ಅವ್ರ ಸಂಕಲ್ಪ ಅದು ಹೇಗೋ ಮಾಡಿ ಕಳಿಸಿದ್ದಾರೆ. ನಾನು ಒಬ್ಬಳೇ ಅವ್ರ ಜೊತೆಗೆ ಹೋಗ್ತಾ ಇರೋದು. ಅಲ್ಲಿ ಅಂಬಿಕಕ್ಕ ಇದ್ರಲ್ಲೇ ವಿಶ್ವದಾತ್ರಿ ಅಂಬಿಕಕ್ಕನ ಇದರಲ್ಲಿ ನಾವು ಹೋಗಿದ್ದು. ಅಲ್ಲಿ ಅವ್ರ ಜೊತೆ ನನಗೇನು ಅನಿಸಿಲ್ಲ, ಭಗವಂತ ನನ್ನ ಜೊತೆಗಿದ್ದಾರೆ, ನಾನಂತೂ ಹೋಗಬೇಕು, ಭಗವಂತನ ಮೀಟ್ ಮಾಡಬೇಕು, ಅಷ್ಟು ಬಿಟ್ಟರೆ ನನಗೆ ಏನು ಯೋಚನೆ ಮಾಡ್ತಿಲ್ಲ. ತುಂಬ ಖುಷಿ ಆಗ್ತಿತ್ತು ನನಗೆ. ಅಲ್ಲಿ ಮೊದಲಾಗಂದರೆ 3 ಟ್ರೈನು ಮಾಡಬೇಕು, 3 ಟ್ರೈನ್ ಚೇಂಜ್ ಮಾಡಿ ಹೋಗ್ಬೇಕು. ಇಲ್ಲಿಂದ ಬಾಂಬೆವರೆಗೆ ಒಂದು ಟ್ರೈನ್, ಬಾಂಬೆಯಿಂದ ಅಬುಗೆ ಒಂದು ಟ್ರೈನ್, ಅಬುವಿಂದ ಅಲ್ಲಿ ಇದಕ್ಕೆ ಬಾಂಬೆಯಿಂದ ಅಬುಗೆ ಡೈರೆಕ್ಟ್ ಇತ್ತು ಅಥವಾ ಅಹಮದಾಬಾದ್ಗೆ ಹೋಗಿ? ಅಹಮದಾಬಾದಿಗೆ ಹೋಗಿ ಟ್ರೈನ್, ಅಹಮದಾಬಾದಲ್ಲಿ ಒಂದು, ಆಮೇಲೆ ಅಬುಗೆ ಅಬು ರೋಡಿಗೆ ಇಳಿದು ಅಬು ರೋಡಿಂದ ಮತ್ತೆ ಬೈ ವೆಹಿಕಲ್ ಹೋಗ್ಬೇಕಿತ್ತು. ಅದರಲ್ಲೂ ಎಷ್ಟು ಮಿಸ್ ಆಗಿದೆ ಅಂದರೆ, ಒಂದು ಸಲ ಹೋದಲ್ಲ 2ನೇ ಸಲ ಹೋದಲ್ಲಿ ಮಿಸ್ ಆಗಿದೆ. ಅಂದರೆ ಅಲ್ಲಿ ನಮ್ಮ ನೆಂಟರಿದ್ದಂತ ಹೋಗಿದೆ, ಮಿಸ್ಸೇ ಆಗೋಗ್ಬಿಡ್ತು. ಅವ್ರು ಹೊರಟೋಗ್ಬಿಟ್ರು, ಅಹಮದಾಬಾದಿಗೆ ಹೊರಟೋಗ್ಬಿಟ್ರು. ಆವಾಗ ಒಂದು ಅನುಭವ ತುಂಬ ಚೆನ್ನಾಗಾಗಿದೆ. ನಾನು ಒಂದೇ ಅವ್ರ ಹತ್ರ ಹೇಳಿ,
ನನಗೇನೇ ಆಗಲಿ ಅವ್ರನ್ನ ನಾನು ಹೋಗಲೇಬೇಕು. ನಾನು ಅಲ್ಲ, ನೀವು ಸೆಕೆಂಡ್ ಟೈಮ್ ಹೋದಾಗ ಸೆಕೆಂಡ್ ಟೈಮ್ ನಿಮ್ಮ ಗ್ರೂಪಿಂದ ಮಿಸ್ ಆದ್ರ? ಮಿಸ್ ಆಗಿಬಿಟ್ಟೆ. ಹೇಗೆ ಮಿಸ್ ಆದ್ರಿ? ಅದು ನಮ್ಮ ನೆಂಟ್ರ ಮನೆಗೆ ಹೋದೆ. ಅವ್ರು ಎಲ್ಲಿ? ಬಾಂಬೆಲೆ? ಬಾಂಬೆಲಿ ಒಬ್ಬರು ನೆಂಟ್ರು ಇದ್ರು. ಅವ್ರು ಬಂದು ಕರ್ಕೊಂಡು ಹೋದ್ರು. ಒಂದು ನಿಮಿಷ ಮತ್ತೆ ವಾಪಸ್ ಕರ್ಕೊಂಬಂತೆ. ಆದರೂ ಟ್ರೈನ್ ಮಿಸ್ ಆಗೋಗ್ಬಿಡ್ತು. ಆಮೇಲೆ ನಾನು ತುಂಬ ಇದು ಮಾಡಿಬಿಟ್ಟೆ, ಬಾಬಾ ನೀನು ನೋಡಬೇಕು, ನನಗೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಇಲ್ಲಿರೋಕ್ಕೆ ಆಗ್ತಾಯಿಲ್ಲ ಅಂತ ಮನಸ್ಸೆಲ್ಲ ಸಂಕಲ್ಪ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಅಲ್ಲೊಂದು ಟ್ರೈನ್ ಬಂತು. ಅಲ್ಲಿ ಬ್ರಹ್ಮಕುಮಾರ್ಸ್ ಇದ್ದರು, ಅವ್ರ ಜೊತೆಗೆ ಅವ್ರು ಹೇಳಿದ್ರು ನನಗೆ ಯಾವುದು ಟಿಕೆಟ್ ಇಲ್ಲಿರು ಮೇಲೆ ಮಲಗಿ ಬಾಬಾವ್ರ ನೆನಪಲ್ಲೇ ಕೂತ್ಕೊಂಡು ನೀನು ಯಾರೂ ವಿಚಾರಿಸಲ್ಲ ಅಂತ. ಹಾಗೆ ಆಯಿತು. ಬಾಬಾವ್ರ ನೆನಪಲ್ಲಿ ಕೂತ್ಕೊಂಡ್ರೆ ಯಾರು ನನ್ನ ಹತ್ರ ಎಲ್ಲರನ್ನು ಹೇಳ್ಸಿದ್ರು, ನಾನು ಒಬ್ಬಳೇ ಕೂತ್ಕೊಂಡಿದ್ರು, ನನಗೆ ಏನೂ ಅನಿಸ್ತಾ ಇರಲಿಲ್ಲ. ಕಡೆಗೆ ಬೆಳಿಗ್ಗೆ ಅಹಮದಾಬಾದಲ್ಲಿದ್ದರು, ಅಲ್ಲೆಲ್ಲ ಹೋಗಿ ಸೇರ್ತು ಕಡೆ ಮತ್ತೆ ಹೋಗಿ ಅವ್ರ ಜೊತೆಗೆ ಸೇರ್ತು ನಾವು ಕಡೆಗೆ. ನೀವು ಮೊದಲನೇ ಬಾರಿ ಈ ರಾಜಸ್ಥಾನ ಮೌಂಟ್ ಅಬುಗೆ ಹೋದಾಗ ಅಲ್ಲಿ ಸ್ಥಳವನ್ನು ನೋಡಿ ಅಥವಾ ಅಲ್ಲಿ ವಾತಾವರಣ, ಅಲ್ಲಿರುವಂಥ ವ್ಯವಸ್ಥೆ ಎಲ್ಲ ನೋಡಿ ಏನು ಅನ್ನಿಸ್ತು? ತುಂಬ ಖುಷಿ ಆಯಿತು. ಇದು ನನ್ನ ಮನೆಗೆ ಬಂದಿದ್ದೀನಿ, ಇದೇ ನಮ್ಮದು ಇದು ಅಂತ. ಯಾಕಂದರೆ ಅಲ್ಲಿ ಎಲ್ಲ ದಾದಿದಿದ್ದು ನಮ್ಮ ಇದರಲ್ಲಿ ಇವಾಗಲೇ ನಂಗಲ್ಲ, ಆಗ ದಾದಿಗಳೆಲ್ಲ ಇದ್ದಿದ್ದು. ಮನೋಹರ್ ದಾದಿ ಎಲ್ಲರೂ ಇದ್ದಿದ್ದು, ತುಂಬ ದಾದಿ ಇದ್ದಿದ್ದಾರೆ. ಎಲ್ಲ ಚಂದ್ರಮಣಿ ದಾದಿ ತುಂಬ ಪ್ರೀತಿ ಮಾಡೋರು. ಅವರು ಹೃದಯ ಪುಷ್ಪ ದಾದಿ ತಂಗಿಯವರು. ತುಂಬ ಅವರು 2000 ಜನ ಸೇರಿದ್ರು, ನನ್ನನ್ನು ಅಪ್ಕೊಂತಿದ್ರು, ಇದು ದಾದಿ ಪಕ್ಕ ಮಗು ಇದು ಅಂದ್ಕೊಂಡು ಅಷ್ಟು ಇದು ಮಾಡೋರು, ತುಂಬ ಪ್ರೀತಿ ಕೊಡೋರು. ಅಲ್ಲೇನು ಆವಾಗೆಲ್ಲ ತೀರ್ಥ ಎಲ್ಲ ಬಾಯಿಗೆ ಹಾಕೋರು ಅಲ್ಲಿ ಮಧುವನದಲ್ಲಿ. ತುಂಬ ಜನ ಕಮ್ಮಿ ಆವಾಗ. ಆ ರೀತಿ ತುಂಬ ಟ್ರೀಟ್ಮೆಂಟ್ ಕೊಡೋರು. ಎಲ್ಲ ದಾದಿಗಳು ತುಂಬ ಪ್ರೀತಿ ತೋರಿಸೋರು. ಅಲ್ಲಿಂದ ಬರುವಾಗ ನಮಗಂತೂ ನಾವು ಒಂದು ನರಕಕ್ಕೆ ಹೋಗ್ತಾ ಇದ್ದೀವಿ ಅಂತ ಹತ್ಕೊಂಡು ಬರ್ತಾಯಿದ್ದೀವಿ, ಅಷ್ಟು ಪ್ರೀತಿ ತೋರಿಸೋರು. ನಮಗಲ್ಲಿ ಪುನಃ ವಾಪಸ್ ಬರೋಕ್ಕೆ ಇಷ್ಟ ಇಲ್ಲ, ಇಲ್ಲೇ ಇದ್ಬಿಡೋಣ ಅಂತ ಆಸೆ ಆಗ್ತಿತ್ತು ಅವಾಗ. ಅಷ್ಟು ಚೆನ್ನಾಗಿ ಪ್ರೀತಿ ಕೊಡ್ತಾಯಿದ್ರು. ಎಲ್ಲ ದೊಡ್ಡ ದೊಡ್ಡ ದಾದಿಗಳು, ಪ್ರಕಾಶ್ ಮಣಿ ದಾದಿ, ಜಾನಕಿ ದಾದಿ ಎಲ್ಲ ದೊಡ್ಡವರೇ ಇದ್ದಿದ್ರು. ಎಲ್ಲರೂ ತುಂಬ ಪ್ರೀತಿ ಕೊಟ್ಟರು. ಅವ್ರು ಏನು ಮಾಡ್ತಾರೆ, ನಮಗೆ ಬಸ್ ಹತ್ರ ಬಂದು ನಮಗೆಲ್ಲರಿಗೂ ಇದು ಕೊಡೋದು, ಮತ್ತೆ ಬೇಗ ಬನ್ನಿ ಅಂತ ಟೋಲಿ ಕೊಡೋರು. ಅವರನ್ನು ಬಿಟ್ಟು ನಮ್ಗೆ ಈಚೆ ಬರೋಕ್ಕೆ ಇಷ್ಟ ಆಗಲ್ಲ, ಎಲ್ಲ ಬಸ್ ಸುತ್ತೂ ಇರ್ತಾಯಿದ್ರು. ಆವಾಗ ತುಂಬ ಚೆನ್ನಾಗಿದ್ದಿತ್ತು ಆ ಒಂದು ಇದು. ಆ ಸಮಯ ದಾದಿಯರು ಎಲ್ಲ ತುಂಬ ಪಾಲನೆ ಚೆನ್ನಾಗಿ ಕೊಡ್ತಾಯಿದ್ರು. ಅದು ಹೃದಯ ಪುಷ್ಪ ದಾದಿ ಅಂದರೆ ಅವ್ರ ಜೊತೆಗೆ ತುಂಬ ಜನ ಬರೋರಲ್ಲಿ ವಿಪುರಂ. ಆಗ ದಾದಿ ನಮ್ಮ ಪಕ್ಕದಲ್ಲಿ ಕೂರಿಸ್ಕೊಂಡು ಇವರೆಲ್ಲ ಇಂತಿಂತಂತೆಲ್ಲ ಪರಿಚಯ ಕೊಡೋರು. ಆವಾಗ ಹತ್ತಿರ ಎಲ್ಲರೂ ದಾದಿ, ಜಾನಕಿ ದಾದಿ, ಗುಲ್ಜಾರ್ ದಾದಿ ಎಲ್ಲರೂ ಎಲ್ಲರಿಗೂ ಹತ್ತಿರದಿಂದ ಮೀಟ್ ಮಾಡಿಸೋರು, ನಮ್ಮದು ಅನುಭವ ಹೇಳ್ಸೋರು. ಅಷ್ಟು. ನೀವು ಅವಾಗೆಲ್ಲ ಈ ಮೌಂಟ್ ಅಬುಗೆ ಹೋದಾಗ ಅಲ್ಲಿ ನಿಮ್ಮನ್ನು ಯಾವ ರೀತಿ ವೆಲ್ಕಮ್ ಮಾಡ್ತಿದ್ರು? ಯಾವ ರೀತಿ ಅವರು ನಿಮಗೆ ಅಕಾಮಿಡೇಷನ್ ಎಲ್ಲ ಪ್ರೊವೈಡ್ ಮಾಡ್ತಾಯಿದ್ರು? ಎಲ್ಲ ಚೆನ್ನಾಗಿ ಮಾಡಿಸ್ತಾಯಿದ್ರು. ಅವ್ರಿಗೆ ಅಂದರೆ ನಮಗೇನೋ ತಾಯಿ ಮನೆಗೆ ಹೋದಂಗೆ ಅಲ್ಲೇ ಇದು ಬ್ರಹ್ಮ ಬಾಬಾವ್ರು ಯಾವ ರೀತಿ ನಿಂತ್ಕೊಂಡು ಮಕ್ಕಳನ್ನ ಸ್ವಾಗತ ಮಾಡ್ತಲ್ಲ, ದಾದಿಗಳು ಹಾಗೆ ಸ್ವಾಗತ ಹೋಗುವಾಗಲೂ ಸ್ವಾಗತ ಮಾಡ್ತಾರೆ, ಬರುವಾಗ. ನಮ್ಗೆ ಎಷ್ಟು ಸುಸ್ತಾಗಿರುತ್ತಂದರೆ 3 ಟ್ರೈನ್ ಆಗಿ ಮತ್ತೆ ಬಸ್ಸಲ್ಲಿ ಮೌಂಟ್ ಅಬು ಅಲ್ಲ ಹೀಗೆ ಸುತ್ಕೊಂಡು ಹೋಗೋದು, ಎತ್ತರ ಬೆಟ್ಟ. ಎಲ್ಲರೂ ವಾಂತಿ ಮಾಡಿ 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 ಸುಸ್ತಾಗಿರ್ತಾರೆ. ನನಗದಿಲ್ಲ, ಆದರೂ ಸುಸ್ತಾಗಿರುತ್ತೆ. ಅಲ್ಲಿ ಕಾಲು ಇಟ್ಟ ತಕ್ಷಣ ಎಲ್ಲರ ಸುಸ್ತು ಓಡಿ ಹೋಗ್ಬಿಡುತ್ತೆ. ಎಷ್ಟು ಫ್ರೆಶ್ ಆಗಿಬಿಡ್ತೀವಿ, ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಫ್ರೆಶ್ ಆಗಿಬಿಡ್ತೀವಿ. ಆ ಭೂಮಿ ಕಾಲಿಟ್ಟ ತಕ್ಷಣ ಅಷ್ಟು ಖುಷಿ ಆಗಿಬಿಡುತ್ತೆ. ಅಲ್ಲಿ ಮತ್ತು ಚಳಿನೂ ಜಾಸ್ತಿ ಮೇಲ್ಗಡೆ. ಹೌದು. ನೀವು ಮೊದಲನೇ ಬಾರಿ ಹೋದಾಗ ಯಾವಾಗ ಹೋಗಿದ್ದು? ಯಾವ ತಿಂಗಳು ಒಂದು ನೆನಪಿದೆಯಾ ಅಂದಾಜು? ನವಂಬರಿಗೆ ಹೋಗಿದ್ದು. ನವಂಬರ್ ಅಂದರೆ ತುಂಬ ಚಳಿ ಜಾಸ್ತಿ ಇರುತ್ತೆ. ಹಾಗಿದ್ರೆ ಜಾಸ್ತಿ ಇದೆ ಸ್ವಲ್ಪ. ಹಾಗಿದ್ರೆ ನೀವು ಕರ್ನಾಟಕದವರು, ಅದರಲ್ಲೂ ಬೆಂಗಳೂರವರು, ಅಲ್ಲಿ ರಾಜಸ್ಥಾನದ ಆ ವೆದರ್ ಮತ್ತು ಅಲ್ಲಿ ಊಟ ಅದೆಲ್ಲ ನಿಮಗೆ ಹೇಗೆ ಸೆಟ್ ಆಗ್ತಾಯಿತ್ತು? ಇಲ್ಲ, ನನಗೆಲ್ಲ ಸೆಟ್ ಆಗ್ತಿರ್ತದೆ. ಅದು ಹೇಗೆ ನನಗೆ ಆವಾಗ ಎಲ್ಲ ಸೆಟ್ ಆಗದಿದ್ರು ಪ್ರಸಾದ ರೀತಿ ನಾನು ಅನುಭವ ಮಾಡ್ತಾಯಿದ್ದೆ ಹೊತ್ತು ನಾನು ಊಟ ಅಂತ ಮಾಡ್ತಿಲ್ಲ, ಪ್ರಸಾದ ತಿಂತಾಯಿದ್ದೀನಿ ಅಂತ. ಆ ರೀತಿ ಎಲ್ಲ ನನಗೆಲ್ಲ ರೀತಿ ಚೆನ್ನಾಗಾಗಿತ್ತು. ಸಾಲಕ್ಕೆ ನಿಂತ್ಕೊಂಡ್ರು ನಮ್ಗೆ ಏನು ಅನ್ಸೋದು. ಸೇವೆ ಅಂದರೆ ಭಾರಿ ಇಷ್ಟಪಟ್ಟಿದ್ದೆ ನಾನು. ಅಲ್ಲಿ ಹೋದ್ರೆ ಸಾಕು ಎಲ್ಲ ಸೇವೆ. ಅಲ್ಲಿ ಅಣ್ಣವ್ರ ಸತೆ ಹೇಳ್ತಿದ್ರು, ಇವರೆಲ್ಲ ತುಂಬ ಸೇವೆಯಲ್ಲಿ ಇದು ಅಂತ ಹೇಳ್ತಿದ್ರು. ನಾವು ರಾತ್ರೆಲ್ಲ ಕೂತ್ಕೊಂಡು ಬಾಬಾ ಆವಾಗ ಮೀಟ್ ಅಂದರೆ ರಾತ್ರಿ ಸಂಜೆ 6 ಗಂಟೆ ಬಾಬಾ ಬಂದರೆ ಬೆಳಿಗ್ಗೆ 6 ಗಂಟೆ ಭೋಗ ಇಟ್ಟು ಬಾಬಾ ಹೋಗೋರು. ಇಡೀ ರಾತ್ರಿ ನಾವು ಕೂತ್ಕೊಳ್ತೀವಿ. ಅಲ್ಲಿ ಸೇವೆಗೆ ನಮ್ಮದೇ ಒಂದು ಗ್ರೂಪ್ ಇದೆ ವಿಪುರಮದವ್ರು, ನಾವೇ ಫಸ್ಟ್ ಹೋಗಿ ಸೇವೆ ಮಾಡೋರು. ಅವ್ರಿಗೆ ತುಂಬ ಇಷ್ಟ ಆಗೋದು. ಯಾರೂ ಇಲ್ಲ, ಇವರೇ ಸೇವಾದಾರಿಗಳು ಅಂತ ತುಂಬ ಇಷ್ಟಪಡೋರು ಅವರು. ಯಾಕೆಂದರೆ ಅಷ್ಟು ನಮ್ಮದೇ ಒಂದು ಗ್ರೂಪು ಅಂದರೆ ವಿಪುರಮದ ಆ ಥರ. ನೀವು ಮೊದಲನೇ ಬಾರಿ ಈ ರಾಜಸ್ಥಾನಕ್ಕೆ ಹೋಗಿದ್ರಿ, ಅಲ್ಲಿ ಮೊದಲನೇ ಬಾರಿ ಒಂದು ಭಗವಂತನ ಜೊತೆ ಮಿಲನ ಮಾಡಿದ್ರಿ. ಆ ಮಿಲನದ ಅನುಭವ ಹೇಗಿತ್ತು? ಅವರು ಏನು ನಿಮಗೆ ಹೇಳಿದರು? ಏನು ವಾರ್ತಾಲಾಪ ಆಯಿತು?
ನಾನು ಫಸ್ಟು ಹೋದಾಗ ಒಂದು ಸಲ ಅಂದರೆ ಹೋಗುವಾಗ ಎಲ್ಲ ನಾವೊಂದು 8-10-15 ಜನ ಅಷ್ಟೇ ಇದ್ದದ್ದು. ಎಲ್ಲ ಸ್ಟೇಜ್ ಮೇಲೆ ಕರೆದು ಬಾಬಾ ಬಂದಿರುವಾಗ ಟೋಲಿ ಕೊಟ್ಟು ವರದಾನ ಕೊಡೋರು. ಅವಾಗ ನನಗೆ ಆವಾಗ ಏನೋ ತುಂಬ ಕೇಳಬೇಕಂತ ಮನಸ್ಸಲ್ಲಿ ಬಂದರೆ ಅಲ್ಲಿ ಹೋಗಿ ನಿಂತ ತಕ್ಷಣ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಭಗವಂತನ ಏನೋ ತೋಚತ್ತನೇ ಇರಲಿಲ್ಲ, ದೃಷ್ಟಿ ತಗೊಂಡು ಪವರ್ಫುಲ್ ಖುಷಿಯಿಂದ ಬಂದುಬಿಡ್ತು. ಈ ಕಡೆ ಸ್ಟೇಜಿಂದ ಕೆಳಗೆ ಬಂದ ತಕ್ಷಣ ನಮ್ಗೆ ಅಯ್ಯೋ ನಾನು ಇದು ಕೇಳಬೇಕಂತಿದ್ದು ಎಲ್ಲ ಆಮೇಲೆ ಬರ್ತಾಗ ಅಷ್ಟು ಒಂದು ಏನಾಗುತ್ತೋ ಗೊತ್ತಿಲ್ಲ. ಬಾಬಾವರೇ ಎಲ್ಲ ಇದು ನಮ್ಮನ್ನು ಅಷ್ಟು ಇದು ಮಾಡಿಬಿಡ್ತಾರೆ. ಯಾಕಂದರೆ ಆ ಬಾಬಾ ಬಂದು ಫಸ್ಟ್ ವರದಾನ ಕೊಡ್ತಿದ್ರು, ಟೋಲಿನೂ ಕೊಡ್ತಾಯಿದ್ರು. ಆಮೇಲೆ ಮೋಹಿನಿ ಬೇನು ಅಷ್ಟೇ, ಎಲ್ಲರೂ ಹೆದರ್ತಿದ್ರು ಅವರಿಗೆ. ನಾನು ಮಾತ್ರ ಅಷ್ಟು ಹೆದರಕ್ಕೆ ಹೋಗಲ್ಲ. ಅಲ್ಲ ಅವ್ರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು, ಅದೇನೋ ಗೊತ್ತಿಲ್ಲ. ಕಲ್ಪೋದು ಹಿಂದೆ ಪ್ರೀತಿ ಮಾಡಿದ್ರೂ ಗೊತ್ತಿಲ್ಲ, ಅಷ್ಟು ಪ್ರೀತಿ ಮಾಡೋರು ಅವರು ಅವಾಗ. ಅಲ್ಲಿಂದ ನೀವು ವಾಪಸ್ ಹೋಗುವಾಗ ನಿಮಗೆ ನೆನಪಿಗೆ ಅಂತ ಏನಾದ್ರು ಗಿಫ್ಟ್ ಕೊಟ್ಟು ಕಳಿಸಿದ್ದು ಹಾಗೇನಾದರೂ ಇದೆಯಾ? ಹಾಂ ಇದೆ, ಅಲ್ಲಿ ಗಿಫ್ಟ್ ಕೊಡ್ತಾರಲ್ಲ ಹೋಗೋರಿಗೆ. ನಮಗೆ ಆವಾಗ ಬಾಬಾವ್ರ ಫೋಟೋ, ಆಮೇಲೆ ಒಂದು ಶಾಲು ಕೊಟ್ಟಿದ್ದಾರೆ. ಅದನ್ನು ಅದು ಹಾಗೇ ಇದೆ. ಯಾರು ಕೊಡ್ತಿದ್ರು ಅದನ್ನು? ದಾದಿಗಳೇ ಕೊಡ್ತಿದ್ರು ಅವಾಗ. ಆಮೇಲೆ ಅಲ್ಲಿ ಬಾಬೋರಿದ್ದಾಗ ಅಗ್ನಿಗೆ ದಾದಿಗಳೇ ಕರೆದು ಕೊಡ್ತಿದ್ರು ಅವಾಗೆಲ್ಲ ಗಿಫ್ಟು. ನಿಮಗೆ ಹೋಗೋ ಮುಂಚೆ ಅದೆಲ್ಲ ಕೊಟ್ಟು ಕಳಿಸ್ತಾ ಇದ್ರು ಅವಾಗ. ತುಂಬ ಇದ್ದದ್ದು ಪ್ರಕಾಶ್ ಮಣಿ ದಾದಿ ಅವರೇ ಎಲ್ಲ ಕೂತ್ಕೊಂಡು, ಅವಾಗ ದೊಡ್ಡವರೆಲ್ಲ ಕೂತ್ಕೊಂಡೆ ಪ್ರೀತಿ ಕೊಟ್ಟು ಇದು ಮಾಡೋರು ಅವಾಗ. ನೀವು ಟ್ರೈನಲ್ಲೆಲ್ಲ ಮತ್ತು ಊಟ ಅದೆಲ್ಲ ಹೇಗೆ ಮಾಡ್ತಾಯಿದ್ರಿ? ಊಟ, ಕಾಫಿ, ಟೀ? ಇಲ್ಲ, ಮನೇಲಿ ಇಲ್ಲಿ ವಿವಿಪುರಮಲ್ಲಿ ಮಾಡ್ಕೊಂಡು ಹೋಗ್ತಿದ್ವಿ ನಾವೆಲ್ಲ. ನಮಗೇನು ಅಷ್ಟು ಕಾಫಿ ಕುಡಿಬೇಕನ್ನಿಸ್ತಿರ್ಲಿಲ್ಲ, ಯಾವುದು ಬೇಕನ್ನಿಸ್ತಿಲ್ಲ. ಊಟ ಎಲ್ಲಾದರೂ ಅದೇ ಊಟ ಮಾಡ್ತೀವಿ. ಏನು ತೊಗೊಂಡು ಹೋಗ್ತಾಯಿದ್ರಿ? ತೊಗೊಂಡು ಹೋಗ್ತಿದ್ದೀವಿ. ಅಲ್ಲಿ ಇನ್ನೊಂದು ಬಾಂಬೆಲೆ ಎಲ್ಲೋ ಒಂದು ಹೊಸ ಊಟ ಬರ್ತಾಯಿತ್ತು, ಆಗ ಬಿಸಿ ಊಟ ಬರ್ತಾಯಿತ್ತು. ಇಲ್ಲಿಂದ ನಾವು ಮಾಡ್ಕೊಂಡು ಹೋಗೋದೇ, ಇಲ್ಲಿ ಚಪಾತಿ ಅದೆಲ್ಲ ಮಾಡ್ಕೊಂಡೇ ಹೋಗ್ತಿದ್ದೀವಿ. ಅಲ್ಲಿ ನಾವೇ ಕೂತ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿಂದ ಏನು ಮಾಡ್ಕೊಂಡು ತೊಗೊಂಡು ಹೋಗ್ತಾಯಿದ್ರಿ? ಆ ಕಡೆಯಿಂದ ಬರುವಾಗ ಅಲ್ಲಿ ಕೊಡ್ತಾಯಿದ್ರು. ಅಲ್ಲಿಂದ ನಿಮಗೆ ಎಲ್ಲ ಅದೇ ರೀತಿ ಕೊಟ್ಟು ಕಳಿಸ್ತಾಯಿದ್ರು. ಹಾಗಾಗಿ ಯಾವುದೂ ತೊಂದರೆ ಇಲ್ಲ, ಊಟ ತಿಂಡಿಲ್ಲ ಯಾವುದೂ ತೊಂದರೆ ಇಲ್ಲ. ತಮ್ಮ 40 ವರ್ಷದ ಅನುಭವಗಳನ್ನು ನಾನು ನಮ್ಮ ವೀಕ್ಷಕರಿಗೆ ಈ ಒಂದು ಸಂಚಿಕೆಯಲ್ಲಿ ತಿಳಿಸೋದಕ್ಕೆ ಆಗೋದಿಲ್ಲ. ತಾವು ಮತ್ತೊಮ್ಮೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ನಿಮ್ಮ ಜೀವನದ ಅನುಭವಗಳನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ, ತಾವು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವಗಳನ್ನು ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, 40 ವರ್ಷಗಳ ಒಂದು ಅನುಭವಗಳನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿಸೋದು ತುಂಬ ಕಷ್ಟ. ಆದರೂ ಸಹ ಅಕ್ಕವರು ತಮ್ಮ ಜೀವನದ ಅನುಭವಗಳನ್ನು, ಈ ಆಧ್ಯಾತ್ಮಿಕ ದಾರಿಗೆ ಹೇಗೆ ಬಂದರು ಅನ್ನೋದನ್ನು, ಎಷ್ಟೆಲ್ಲ ಅದಕ್ಕೋಸ್ಕರ ಪರಿಶ್ರಮ ಪಟ್ಟರು, ಎಷ್ಟು ಯುಕ್ತಿಗಳನ್ನು ಸಹ ಮಾಡಿದರು ಅನ್ನೋದನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.